ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡದೆ ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ಅವರು ಬರಿಗೈಯಲ್ಲಿ ಸಪ್ಪೆ ಮೋರೆ ಹಾಕೊಂಡು ವಾಪಸ್ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಈಗ ವಾಪಸ್ ಆಗಿದ್ದಾರೆ ಡಿಕೆ ಶಿವಕುಮಾರ್. ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಫಸ್ಟ್ ರಿಯಾಕ್ಷನ್, ನಾನು ರಾಜಕೀಯ ವಿಚಾರಕವಾಗಿ ದೆಹಲಿಗೆ ಹೋಗಿರಲಿಲ್ಲ, ಕಾಂಗ್ರೆಸ್ನ ಯಾವುದೇ ವರಿಷ್ಠರನ್ನು ನಾನು ಭೇಟಿ ಮಾಡಿರಲಿಲ್ಲ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಇವತ್ತು ಸಂಜೆ. ಸೊ ತಾವು ಕೂಡ ನಿನ್ನೆ ರಾತ್ರಿ ಅವ್ರನ್ನ ಭೇಟಿ ಮಾಡಿದ್ರಿ ಖರ್ಗೆ ಅವ್ರನ್ನ? ನಾನೇನು ಭೇಟಿ ಮಾಡಿಲ್ಲ. ನಾನು ಭೇಟಿ ಮಾಡಿಲ್ಲ. ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ, ಅದು ಬೇರೆ ವಿಚಾರ. ರಾಜಕೀಯಕ್ಕೆ ನಾನೇನು ಭೇಟಿ ಮಾಡಲಿಲ್ಲ. ಸಚಿವ ಸಿಎಂ ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಎಲ್ಲ ಶಾಸಕರೆಲ್ಲ ಸಚಿವರಾಗೋ ಲೆಕ್ಕಾಚಾರದಲ್ಲಿದ್ದಾರೆ ಸರ್. ನಡೆಯುತ್ತೆ. ತಪ್ಪೇನಿದೆ, ಎಲ್ಲರಿಗೂ ಹಕ್ಕಿದೆಯಲ್ಲ. MLA ಆದವರು MLC ಆದವರು ಎಲ್ಲರಿಗೂ ಹಕ್ಕಿದೆ. ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟರ್ ಮಾಡೋಂಥ ಅವಕಾಶಗಳು ಹಿಂದೆ ಆಗಿಲ್ವಾ? MLA ಇಲ್ಲದೆ ಹೋದವ್ರನ್ನ MLC ಇಲ್ಲದೆ ಹೋದವ್ರನ್ನ ಮಂತ್ರಿ ಮಾಡೋಷ್ಟು ಅವಕಾಶ ಮುಖ್ಯಮಂತ್ರಿಗಳಿರ್ತದೆ. ಸೊ ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ. ಅವ್ರ ಆಸೆಗೆ ನಾವು ತಪ್ಪು ಅಂತ ಹೇಳೋಕ್ಕಾಗ್ತದ? ಅವ್ರದ್ದೇ ಆದಂಥ ರೀತಿಯಲ್ಲಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ, ತ್ಯಾಗ ಮಾಡಿರ್ತಾರೆ, ಶ್ರಮ ಪಟ್ಟಿರ್ತಾರೆ. ಸೊ ಅದೇನು ತಪ್ಪೇನಿಲ್ಲ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತಾ ಸರ್? ಏನು ಹೇಳಿ? ಸಚಿವ ಸಂಪುಟ ಪುನರ್ರಚನೆ ನಡೆಯುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತಾ? ಎಲ್ಲರೂ ಶಾಸ್ತ್ರ ಇದ್ರೆ ಎಲ್ಲರೂ ಗಿಳಿ ಶಾಸ್ತ್ರದವರು ಕೇಳಿ ಅವ್ರು ಮಾತಾಡ್ಬೋದು. ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಸಂಪುಟ ಪುನರ್ರಚನೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಹೈಕಮಾಂಡ್ನ ತೀರ್ಮಾನ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆಯನ್ನು ಮಾಡ್ತೇನೆ. 4-5 ತಿಂಗಳ ಹಿಂದೆಯೇ ಪುನರ್ರಚನೆಗೆ ಹೇಳಿದ್ರು. ನಮ್ಮಲ್ಲಿ 142 ಜನ MLAಗಳು CM ಆಕಾಂಕ್ಷಿಗಳೇ ಇದ್ದಾರೆ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 142 ಜನ MLAಗಳಿದ್ದಾರೆ. ಎಲ್ರಿಗೂ ಒಂದ್ಸಲ ಮಂತ್ರಿ ಆಗಬೇಕು ಅನ್ನೋ ಆಸೆ ಇರುತ್ತಲ್ವಾ? ಹೈಕಮಾಂಡ್ ತೀರ್ಮಾನ ಮಾಡತ್ತೆ ಅನ್ನೋದನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸರ್ ನಿನ್ನೆ ಪ್ರಧಾನಿ ಭೇಟಿ ಬೆನ್ನಲ್ಲೇ ಖರ್ಗೆ ಭೇಟಿಯಾಗಿದ್ದಾರೆ. CM ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ. ದೆಹಲಿ ಖರ್ಗೆ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಕುತೂಹಲವನ್ನ ಕೆರಳಿಸಿದ ಸಿದ್ದರಾಮಯ್ಯ ಅವರ ಮುಂದಿನ ನಡೆ. ಡಿಕೆ ಶಿವಕುಮಾರ್ ಕೂಡ ಭೇಟಿಯಾಗಿ ಬಂದಿದ್ರು ಖರ್ಗೆ ಅವರನ್ನ. ಸಿದ್ದರಾಮಯ್ಯ ಈಗ ಭೇಟಿಯಾಗಿದ್ದಾರೆ. ದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ, ಡಿಕೆ ಶಿವಕುಮಾರ್ ಅವರು ಸಪ್ಪೆ ಮೋರೆ ಹಾಕೊಂಡು ವಾಪಸ್ ಬಂದಿದ್ದಾರೆ. ಏನ್ ಅಂದ್ಕೊಂಡು ಹೋಗಿದ್ರು? ಬಹುಶಃ ಅದಕ್ಕೆ ಕಾಲ ಕೂಡಿ ಬರಲಿಲ್ಲ ಅಂತ ಅನ್ಸುತ್ತೆ. ಅಭಿಷೇಕ್, ಏನಿದೆ ಮಾಹಿತಿ? ರಂಜಿತ್, ಮೊದಲನೇದಾಗಿ DCM DK ಶಿವಕುಮಾರ್ ಅವರು ಈಗಾಗಲೇ ಏರ್ಪೋರ್ಟ್ ನಲ್ಲಿ ಮಾತಾಡೋ ತರ ನಾನು ಹೈಕಮಾಂಡ್ ನ ಭೇಟಿ ಆಗೋದಕ್ಕೆ ಹೋಗಿಲ್ಲ ಅಂದಿರೋದು ಪರೋಕ್ಷವಾಗಿ ಹೈಕಮಾಂಡ್ ಸಿಕ್ಕಿಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಿರುವಂತದ್ದು ಒಂದ್ ಕಡೆ ಆಗಿದ್ರೆ, ಮತ್ತೊಂದ್ ಕಡೆಗೆ CM ಸಿದ್ದರಾಮಯ್ಯನವರು ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದೆ, ಹೈಕಮಾಂಡ್ ಅನ್ನ ಭೇಟಿಯಾಗಿದ್ದೀನಿ, ಸಂಪುಟ ರಚನೆ ಬಗ್ಗೆ ಮಾತಾಡಿದೀವಿ, 142 ಜನ ಕೂಡ CM ಆಕಾಂಕ್ಷಿಗಳಿದ್ದಾರೆ ಅಂತ ತೋರಿಸುವಂತ ಪ್ರಯತ್ನವನ್ನ ಏನ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ DCM ಬಣಕ್ಕಿಂತ CM ಬಣ ಸ್ಟ್ರಾಂಗ್ ಆಗಿದೆ. ಆ ಕಾರಣದಿಂದ ಹೈಕಮಾಂಡ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಅವ್ರು ನನಗೆ ಸಿಕ್ಕಿದ್ದಾರೆ, ಅವ್ರ ಜೊತೆ ಮಾತುಕತೆಯನ್ನು ನಡೆಸಿದ್ದೀನಿ ಅಂತ ಪರೋಕ್ಷವಾಗಿ DCM DK ಶಿವಕುಮಾರ್ ಏನಾದ್ರು ಸಂದೇಶವನ್ನ ಕೊಡ್ತಿದಾರ ಅನ್ನೋದು ಅನುಮಾನ ಈಗ ಮೂಡ್ತಿರುವಂತದ್ದು ಒಂದ್ ಕಡೆ ಆಗುತ್ತೆ. ಮತ್ತೊಂದ್ ಕಡೆಗೆ ನವೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ, CM ಬದಲಾವಣೆ ಆಗುತ್ತೆ, ಬಹುತೇಕ ಸಂಪುಟ ಸರ್ಜರಿ ಆಗುತ್ತೆ ಅಂತ ಏನ್ ತಿಳಿಸಲಾಗಿತ್ತು, ಯಾವ್ದು ಕೂಡ ಇಲ್ಲಿವರೆಗೂ ಆಗದೇ ಇರುವಂತ ಹಿನ್ನೆಲೆ ಕಳೆದ 2-3 ತಿಂಗಳಿಂದ KN ರಾಜಣ್ಣರ್ ಅವರು ಹೇಳಿದಂತ ಸಂದರ್ಭದಲ್ಲಿ ಸಂಪುಟದ ಅನೇಕ ಸಚಿವರು ಕೂಡ ಹೇಳಿದ್ರು, ಅದರ ಜೊತೆಗೆ ಶಾಸಕರು ಕೂಡ ಹೇಳಿದ್ರು DCM DK ಶಿವಕುಮಾರ್ ಅವರು CM ಆಗುವಂತ ಸಂದರ್ಭ ಹತ್ರ ಬರ್ತಾ ಇದೆ ಅಂತ. ಇದು ಯಾವ್ದು ಕೂಡ ಆಗದೆ ಇರೋದ್ರಿಂದ ಹೈಕಮಾಂಡ್ ಅನ್ನ ಭೇಟಿ ಆಗೋದಕ್ಕೆ DCM DK ಶಿವಕುಮಾರ್ ಹೋಗಿದ್ರ ಅನ್ನೊಂದು ಪ್ರಶ್ನೆಗೆ ಈ ಸದ್ದ ಮಟ್ಟಿಗೆ ಉತ್ತರ
ಹೈಕಮಾಂಡ್ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿಲ್ಲ. ರಾಹುಲ್ ಗಾಂಧಿರವರು ವಿದೇಶದ ಪ್ರವಾಸಕ್ಕೆ ಹೊರಟಿರುವಂತದ್ದು ಈಗಾಗಲೇ ಸುಸೂತ್ರವಾಗಿ ನಡೀತಾ ಇರುವಂತ ಸರ್ಕಾರವನ್ನ ಡಿಸ್ಟರ್ಬ್ ಮಾಡೋದ್ರ ಕೆಲಸಕ್ಕೆ ಕೈ ಹಾಕೋದು ಬೇಡ. ಅದ್ರ ಜೊತೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಏನಿದ್ರು ಕೂಡ ಇನ್ನೇನಿದ್ರು ಸಿಎಂ ಕುರ್ಚಿ ಬಗ್ಗೆ ಮಾತಾಡ್ತಾರೆ. ಅದನ್ನ ಹೊರತುಪಡಿಸಿ ಇನ್ಯಾವುದಕ್ಕೂ ಕೂಡ ಉತ್ತರ ಕೊಡೋದಕ್ಕೆ ನೂರಾರು ಉತ್ತರಗಳಿದಾವೆ. ಆದ್ರೆ ಇದೊಂದು ಪ್ರಶ್ನೆಗೆ ಸೂಕ್ತವಾದ ಉತ್ತರ ಇಲ್ಲದಿರುವಂತ ಕಾರಣದಿಂದಾಗಿ ರಾಹುಲ್ ಗಾಂಧಿ ಕೂಡ ಭೇಟಿಗೆ ಅವಕಾಶವನ್ನ ನೀಡಿಲ್ಲ, ಸಮಯವನ್ನ ನೀಡಿಲ್ಲ ಅಂತ ಇಲ್ಲಿ ಪರೋಕ್ಷವಾಗಿ ನಾವು ಅವಲೋಕನೆ ಮಾಡಬೇಕಾಗಿರುವಂತದ್ದು. ಖಂಡಿತವಾಗಿಯೂ ಡಿಸಿಎಂ ರವರು ಹೋದಂತ ವಿಚಾರ ಅಫಿಷಿಯಲ್ ಕೆಲಸ ಇದ್ರೂ ಕೂಡ ಸಾಮಾನ್ಯವಾಗಿ ರಾಜಕಾರಣಿಗಳು ಡೆಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಹೈಕಮಾಂಡ್ ಅನ್ನ ಭೇಟಿ ಆಗ್ತಾರೆ. ಆದ್ರೆ ಈ ಸದ್ಯದ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಅವರ ಭೇಟಿ ಅತ್ಯಂತ ಮಹತ್ವಪೂರ್ಣವಾದಂತ ಒಂದು ವಿಚಾರಧಾರೆ ಇತ್ತು. ಅವರು ಸಿಎಂ ಆಗುವಂತ ಕನಸನ್ನ ಕಾಣ್ತಿರುವಂತದ್ದು ಅತಿ ಸಮೀಪದಲ್ಲಿ ಇತ್ತು. ಅದಕ್ಕೆ ಹೈಕಮಾಂಡ್ ಒಪ್ಪಿಗೆ ಬೇಕಿತ್ತು ಅನ್ನೋ ವಿಚಾರವಾಗಿ ಅವರು ಭೇಟಿಯನ್ನ ನೀಡಿರುವಂತದ್ದು. ಆದ್ರೆ ಯಾವುದೇ ವ್ಯಕ್ತಿಯ ಭೇಟಿ ಆಗದೆ ಇರುವಂತ ಹಿನ್ನೆಲೆ ಪ್ರಾಬಬ್ಲಿ ಅವರ ಪ್ಲಾನ್ ಈ ಸದ್ಯದ ಮಟ್ಟಿಗೆ ತಲೆ ಕೆಳಗಾಗಿದೆ. ಅವರ ಕನಸು ನನ್ಸಾಗೋದು ಮತ್ತಷ್ಟು ದೂರ ಇದೆ ಅನ್ನೋದಂತೂ ಈ ಸದ್ಯದ ಒಂದು ಸಂದೇಶದಿಂದ, ಮಾತನಾಡದೆ ಹೈಕಮಾಂಡ್ ಕೊಟ್ಟಿರುವಂತ ಸಂದೇಶದಿಂದ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಅಭಿಷೇಕ್. ಸಿಎಂ ಆಕಾಂಕ್ಷಿಗಳಿದ್ದಾರೆ ಅಂತ ತೋರಿಸುವಂತ ಪ್ರಯತ್ನವನ್ನ ಏನ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಡಿಸಿಎಂ ಬಣಕ್ಕಿಂತ ಸಿಎಂ ಬಣ ಸ್ಟ್ರಾಂಗ್ ಆಗಿದೆ. ಆ ಕಾರಣದಿಂದ ಹೈಕಮಾಂಡ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಅವ್ರು ನನಗೆ ಸಿಕ್ಕಿದ್ದಾರೆ, ಅವ್ರ ಜೊತೆ ಮಾತುಕತೆಯನ್ನು ನಡೆಸಿದ್ದೀನಿ ಅಂತ ಪರೋಕ್ಷವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಏನಾದ್ರು ಸಂದೇಶವನ್ನ ಕೊಡ್ತಿದಾರ ಅನ್ನೋದು ಅನುಮಾನ ಈಗ ಮೂಡ್ತಿರುವಂತದ್ದು ಒಂದ್ ಕಡೆ ಆಗುತ್ತೆ. ಮತ್ತೊಂದ್ ಕಡೆಗೆ ನವೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ, ಸಿಎಂ ಬದಲಾವಣೆ ಆಗುತ್ತೆ, ಬಹುತೇಕ ಸಂಪುಟ ಸರ್ಜರಿ ಆಗುತ್ತೆ ಅಂತ ಏನ್ ತಿಳಿಸಲಾಗಿತ್ತು, ಯಾವ್ದು ಕೂಡ ಇಲ್ಲಿವರೆಗೂ ಆಗದೇ ಇರುವಂತ ಹಿನ್ನೆಲೆ ಕಳೆದ 2-3 ತಿಂಗಳಿಂದ ಕೆ.ಎನ್. ರಾಜಣ್ಣರವರು ಹೇಳಿದಂತ ಸಂದರ್ಭದಲ್ಲಿ ಸಂಪುಟದ ಅನೇಕ ಸಚಿವರು ಕೂಡ ಹೇಳಿದ್ರು, ಅದರ ಜೊತೆಗೆ ಶಾಸಕರು ಕೂಡ ಹೇಳಿದ್ರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗುವಂತ ಸಂದರ್ಭ ಹತ್ರ ಬರ್ತಾ ಇದೆ ಅಂತ. ಇದು ಯಾವ್ದು ಕೂಡ ಆಗದೆ ಇರೋದ್ರಿಂದ ಹೈಕಮಾಂಡ್ ಅನ್ನ ಭೇಟಿ ಆಗೋದಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೋಗಿದ್ರ ಅನ್ನೊಂದು ಪ್ರಶ್ನೆಗೆ ಈ ಸದ್ಯದ ಮಟ್ಟಿಗೆ ಉತ್ತರ ಹೈಕಮಾಂಡ್ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿಲ್ಲ. ರಾಹುಲ್ ಗಾಂಧಿರವರು ವಿದೇಶದ ಪ್ರವಾಸಕ್ಕೆ ಹೊರಟಿರುವಂತದ್ದು ಈಗಾಗಲೇ ಸುಸೂತ್ರವಾಗಿ ನಡೀತಾ ಇರುವಂತ ಸರ್ಕಾರವನ್ನ ಡಿಸ್ಟರ್ಬ್ ಮಾಡೋದ್ರ ಕೆಲಸಕ್ಕೆ ಕೈ ಹಾಕೋದು ಬೇಡ. ಅದ್ರ ಜೊತೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಏನಿದ್ರು ಕೂಡ ಇನ್ನೇನಿದ್ರು ಸಿಎಂ ಕುರ್ಚಿ ಬಗ್ಗೆ ಮಾತಾಡ್ತಾರೆ. ಅದನ್ನ ಹೊರತುಪಡಿಸಿ ಇನ್ಯಾವುದಕ್ಕೂ ಕೂಡ ಉತ್ತರ ಕೊಡೋದಕ್ಕೆ ನೂರಾರು ಉತ್ತರಗಳಿದಾವೆ. ಆದ್ರೆ ಇದೊಂದು ಪ್ರಶ್ನೆಗೆ ಸೂಕ್ತವಾದ ಉತ್ತರ ಇಲ್ಲದಿರುವಂತ ಕಾರಣದಿಂದಾಗಿ ರಾಹುಲ್ ಗಾಂಧಿ ಕೂಡ ಭೇಟಿಗೆ ಅವಕಾಶವನ್ನ ನೀಡಿಲ್ಲ, ಸಮಯವನ್ನ ನೀಡಿಲ್ಲ ಅಂತ ಇಲ್ಲಿ ಪರೋಕ್ಷವಾಗಿ ನಾವು ಅವಲೋಕನೆ ಮಾಡಬೇಕಾಗಿರುವಂತದ್ದು. ಖಂಡಿತವಾಗಿಯೂ ಡಿಸಿಎಂ ರವರು ಹೋದಂತ ವಿಚಾರ ಅಫಿಷಿಯಲ್ ಕೆಲಸ ಇದ್ರೂ ಕೂಡ ಸಾಮಾನ್ಯವಾಗಿ ರಾಜಕಾರಣಿಗಳು ಡೆಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಹೈಕಮಾಂಡ್ ಅನ್ನ ಭೇಟಿ ಆಗ್ತಾರೆ. ಆದ್ರೆ ಈ ಸದ್ಯದ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಅವರ ಭೇಟಿ ಅತ್ಯಂತ ಮಹತ್ವಪೂರ್ಣವಾದಂತ ಒಂದು ವಿಚಾರಧಾರೆ ಇತ್ತು. ಅವರು ಸಿಎಂ ಆಗುವಂತ ಕನಸನ್ನ ಕಾಣ್ತಿರುವಂತದ್ದು ಅತಿ ಸಮೀಪದಲ್ಲಿ ಇತ್ತು. ಅದಕ್ಕೆ ಹೈಕಮಾಂಡ್ ಒಪ್ಪಿಗೆ ಬೇಕಿತ್ತು ಅನ್ನೋ ವಿಚಾರವಾಗಿ ಅವರು ಭೇಟಿಯನ್ನ ನೀಡಿರುವಂತದ್ದು. ಆದ್ರೆ ಯಾವುದೇ ವ್ಯಕ್ತಿಯ ಭೇಟಿ ಆಗದೆ ಇರುವಂತ ಹಿನ್ನೆಲೆ ಪ್ರಾಬಬ್ಲಿ ಅವರ ಪ್ಲಾನ್ ಈ ಸದ್ಯದ ಮಟ್ಟಿಗೆ ತಲೆ ಕೆಳಗಾಗಿದೆ. ಅವರ ಕನಸು ನನ್ಸಾಗೋದು ಮತ್ತಷ್ಟು ದೂರ ಇದೆ ಅನ್ನೋದಂತೂ ಈ ಸದ್ಯದ ಒಂದು ಸಂದೇಶದಿಂದ, ಮಾತನಾಡದೆ ಹೈಕಮಾಂಡ್ ಕೊಟ್ಟಿರುವಂತ ಸಂದೇಶದಿಂದ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಅಭಿಷೇಕ್.